ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅನ್ನೋ ನಿಮಗೆ ವ್ಲಾಗ್ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅಲ್ಲಿವರೆಗೂ ನನ್ನ ಒಂದು ಮಗನ ಕಡೆಯಿಂದ ಹಾಯ್. ಆ್ಯಕ್ಚುಲಾಗಿ ನಾವು ನೈಲಾಣ ಅಂತ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಬಂದು ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಟೈಮ್ ಇವಾಗ ಆಲ್ರೆಡಿ 9:30 ಆಗಿದೆ. ಇನ್ನೂ ಹೊರಡಿಲ್ಲ, ಅಂದರೆ ಊರಲ್ಲೇ ಇದ್ದೀವಿ, ಈಗ ಹೊರಡ್ತಾ ಇದ್ದೀವಿ. ಸೊ ಹ್ಯಾಪಿ ಜರ್ನಿ. ನೀರು ಹಂಗೆ ತುಂಬ ತರಳೆ ಆಗೋಗಿದ್ದಾನೆ ಫ್ರೆಂಡ್ಸ್. ಹಾಯ್. ನಾವು ಬಂದಿದ್ದು ಉಡುಪಿ ಸೈಡ್ ಬಂದಿದ್ವಿ. ಅಂದರೆ ಸಮ್ಮರ್ ಹಾಲಿಡೇಸ್ ಇತ್ತು. ಬೀಚ್ ಸೈಡ್ ಹೋದರೆ ಚೆನ್ನಾಗಿರುತ್ತೆ. ಮತ್ತು ನನ್ನ ಮಗಗೆ ಮತ್ತು ಮಕ್ಕಳಿಗೆಲ್ಲನೂ ಬೀಚ್ ಅಂದರೆ ತುಂಬ ಇಷ್ಟ ಇರುತ್ತಲ್ಲ. ಸೊ ನಾವು ಆಲ್ಮೋಸ್ಟ್ ಪ್ರಿಫರ್ ಮಾಡೋದೇ ಬೀಚ್ ಸೈಡು. ನಾವು ಡೆಲ್ಟಾ ಪಾಯಿಂಟ್ ಹತ್ರ ಬಂದ್ವಿ. ಅಂದರೆ ಅಲ್ಲೇ ರೂಮ್ ಸ್ಟೇ ಮಾಡೋಣ ಅಂದ್ಬಿಟ್ಟು ನಾವು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಿ ಮಾರ್ನಿಂಗ್ ಒಂದು 6:30 ಆಗಿತ್ತು. ಆ ಒಂದು ಬೆಳಗಿನ ಜಾವ ಏನಂತಾರೆ, ಆ ಬೀಚ್ ಸೌಂಡ್ ಇರುತ್ತಲ್ವ, ಅದನ್ನು ಕೇಳೋದಕ್ಕೆ ತಂಪಾಗೆ, ಅಂದರೆ ತುಂಬಾ ರಿಫ್ರೆಶ್ ಅನಿಸುತ್ತೆ ಮೈಂಡು. ನಾವು ಜಸ್ಟು ಇನ್ನು ಚೆಕ್ಇನ್ ಕೂಡ ಆಗಿರಲಿಲ್ಲ. ಹಂಗೆ ಬಂದು ಸ್ವಲ್ಪ ಎಲ್ಲ ನೋಡ್ಕೊಂಡು, ಅವರೆಲ್ಲ ಚೆಕ್ಇನ್ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ಮತ್ತೆ ಸುಮ್ಮನೆ ನೋಡಿಕೊಂಡು ಬೇರೆ ನೋಡೋಣ ಏನಾನ, ಅಂದರೆ ಬೇರೆ ರೂಮ್ಸ್ ಏನಾನ ಸಿಗುತ್ತಾ ಅಂದ್ಬಿಟ್ಟು ಸರ್ಚ್ ಮಾಡೋಕ್ಕೆ ಹೋದ್ವಿ ಉಡುಪಿಯಲ್ಲಿ. ಅಂದರೆ ಬೀಚ್ ಸೈಡೇ ಎಲ್ಲನ ಇರುತ್ತಾ ಅಂತ. ಬಿಕಾಸ್ ನಮಗಿದು ಅನ್ಪ್ಲ್ಯಾನೆಡ್ ಟ್ರಿಪ್ ಆಗಿದ್ದರಿಂದ ನಾವು ಮುಂಚೆನೇ ಎಲ್ಲೂ ರೆಸಾರ್ಟ್ನ ಬುಕ್ ಮಾಡ್ಕೊಂಡಿರಲಿಲ್ಲ. ಸೊ ನಾವು ನೋಡೋಣ ಅಂದ್ಬಿಟ್ಟು ಹೋದ್ವಿ. ಬಟ್ ಎಲ್ಲ ಕಡೆ ಸಮ್ಮರ್ ವೆಕೇಷನ್ ಆಗಿರೋದ್ರಿಂದ ಆಲ್ರೆಡಿ ಬುಕ್ ಆಗೋಗಿತ್ತು, ಎಲ್ಲೂ ಖಾಲಿ ಇರಲಿಲ್ಲ. ಹಾಗೆ ನಾವು ಕೂಡ ನೋಡ್ಕೊಂಡು ಕೊನೆಗೆ ಮತ್ತೆ ಡೆಲ್ಟಾ ಪಾಯಿಂಟ್ ಹತ್ರನೇ ಬಂದು ಅಲ್ಲೇ ಸ್ಟೇ ಮಾಡೋಣ ಅಂದ್ಬಿಟ್ಟು ಎಲ್ಲ ಚೆಕ್ಇನ್ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಮತ್ತೆ ಅಲ್ಲಿಂದ ಲಂಚ್ಗೆ ಅಂತ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲೇ ನಿಯರ್ ಬೈ ಏನೋ ಹೋಟೆಲ್ ನೇಮ್ ನಾನು ಮರ್ತುಬಿಟ್ಟಿದ್ದೀನಿ. ಬಿಕಾಸ್ ತುಂಬ ಡೇಸೇ ಆಯಿತು ಆಲ್ರೆಡಿ, ನಾವು ಹೋಗಿ ಬಂದು 1 ವೀಕ್ ಮೇಲೆ ಆಯಿತು. ಸೊ ಅಂದರೆ ಊಟ ಮಾತ್ರ ಫುಡ್ ಕೂಡ ಚೆನ್ನಾಗಿತ್ತು. ಆವತ್ತು ಮಾರ್ನಿಂಗ್ ಬಂದು ನಾವು ಉಡುಪಿಯಲ್ಲಿ ಟಿಫನ್ ಬ್ರೇಕ್ಫಾಸ್ಟ್ ಹೋಗಿದ್ವಿ. ತುಂಬ ವರ್ಸ್ಟಾಗಿತ್ತು. ನಾನು ಅದು ಪ್ರಿಫರ್ ಕೂಡ ಮಾಡಲ್ಲ ಆ ಹೋಟೆಲ್ಲು. ನೇಮ್ ಬಂದು ಶಿವಸಾಗರ್ ಅಂತ ಉಡುಪಿಯಲ್ಲಿದೆ. ಅದು ಮೇನ್ ರೋಡಲ್ಲೇ ಇತ್ತು. ಚೆನ್ನಾಗಿರಲಿಲ್ಲ. ಬಟ್ ಲಂಚ್ಗೆ ನಾವೆಲ್ಲಿ ಹೋಗಿದ್ವಿ ಅಲ್ಲ, ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತು ಫ್ರೆಶ್ ಅಪ್ ಎಲ್ಲ ಆಗಿ ನೋಡಿ, ನಾವು ಹೋಗಿದ್ದು ಆಫ್ಟರ್ನೂನ್ ಊಟಕ್ಕೆ ಇದೆ. ಇದು ಬಂದು ಉಡುಪಿಯಲ್ಲೇ ಇರೋದು. ಅಂದರೆ ನಿಮಗೆ ಡೆಲ್ಟಾ ಪಾಯಿಂಟ್ ಮತ್ತು ಮಲ್ಪೆ ಬೀಚ್ಗೆ ಮಿಡಲಲ್ಲಿದೆ. ಇದು 1 or 2 ಕಿಲೋಮೀಟರ್ಸ್ ಅವೇಯಲ್ಲಿದೆ ಅಷ್ಟೇ. ಚೆನ್ನಾಗಿತ್ತು. ನಾವು ಮಿಲ್ಸ್ ತೊಗೊಂಡಿದ್ವಿ, ನಮಗೆ ಇಷ್ಟ ಆಯಿತು. ಅಲ್ಲೆಲ್ಲ ನೋಡಿ ಈ ಥರ ಸ್ಯಾರೀಸಲ್ಲೇ ಇಂಟೀರಿಯರ್ ಮಾಡಿಸಿದ್ರು. ತುಂಬ ಇಷ್ಟ ಆಯಿತು. ಅಂದರೆ ಏನೋ ಒಂಥರ ನ್ಯೂ ಕಾನ್ಸೆಪ್ಟ್ ಥರನೇ ಅಂತ ಹೇಳ್ಬೋದು. ಇಷ್ಟ ಆಯಿತು. ಮತ್ತು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಪೆಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಅಂದರೆ ನಾವು ಹೋಗೋಷ್ಟೊತ್ತಿಗೆ ಈವ್ನಿಂಗ್ ಒಂದು 4 o'clock ಆಗಿತ್ತು. ಅಲ್ಲಿ ಮಲ್ಪೆ ಬೀಚಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ಈವ್ನಿಂಗ್ ಚೆನ್ನಾಗಿರುತ್ತೆ. ಅಂದರೆ ಲೈಟಿಂಗ್ಸ್ ಆಗಿರ್ಬೋದು, ಮಕ್ಳಿಗೆ ಆಡೋದಕ್ಕಿರ್ಬೋದು. ಮತ್ತು ಈ ಬಿಸಿಲಲ್ಲಿ ಆಗೋದಕ್ಕಿಂತ ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಈ 4-4:30 ಮೇಲೆ ಹೋಗೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಅದೇ ಟೈಮಲ್ಲಿ ಹೋದ್ವಿ. ಆಲ್ರೆಡಿ ನಾನು 2 to 3 ಟೈಮ್ಸ್ ಹೋಗಿದ್ದೀನಿ. ನಾನು ಆ ವ್ಲಾಗ್ ಕೂಡ ಹಾಕಿದ್ದೀನಿ ಮಲ್ಪೆ ಬೀಚ್ದು. ಮತ್ತು ನಾವು ಉಡುಪಿ ಸೈಡೇ ಬಂದ್ವಿ. ಏನಕ್ಕೆ ಬೇರೆ ಸೈಡ್ ಅಂದರೆ ಇನ್ನೂ ತುಂಬಾ ಬಿಸಿಲಿದೆ. ಅಂದರೆ ಆ ಒಂದು ಟೆಂಪ್ರೇಚರ್ನ ನಾವು ಬೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ತುಂಬಾ ಬಿಸಿಲು, ಎಲ್ಲ ಕಡೆನೂ ಬಿಸಿಲೇ ಇದೆ. ಬಟ್ ಕೇರಳ, ತಮಿಳ್ನಾಡು ಈ ಸೈಡ್ ಹೋದರೆ ಇನ್ನೂ ಬಿಸಿಲು ಜಾಸ್ತಿ. ನಮ್ಮ ಕರ್ನಾಟಕ ಪರವಾಗಿಲ್ಲ ಅಂತ ಹೇಳ್ಬೋದು ಸ್ವಲ್ಪ. ಸೊ ನಾವು ಈ ಕಡೆನೇ ಬಂದ್ವಿ, ಜಸ್ಟ್ ನೋಡೋಣ. ಮತ್ತು ಎಲ್ಲ ಮಕ್ಕಳು ಇದ್ರಲ್ವ, ಆಟ ಆಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೀಚಿಗೆ ಬಂದ್ವಿ. ನನ್ನ ಮಗ ಅಂತೂ ಬೀಚ್ ಅಂದರೆ ಫಸ್ಟ್ ರೆಡಿ ಇರ್ತಾನೆ ನೀರಲ್ಲಿ ಹೋಗೋಕ್ಕೆ. ಅವನಿಗೆ ಎಲ್ಲ ಕಡೆನೂ ಇಷ್ಟನೇ ವಾಟರು. ಬಟ್ ಬೀಚ್ ಸೈಡ್ ನಾವು ಜಾಸ್ತಿ ಬಿಡ್ತೀವಿ. ಆಮೇಲೆ ಅಲ್ಲಿಂದ ಮತ್ತೆ ರಿಟರ್ನ್ ಬಂದು ನಾವು ಇಲ್ಲೇ ಸ್ಟೇ ಇದ್ವಲ್ಲ ಇಲ್ಲಿ. ಸೊ ನಾವು ಝೊಮ್ಯಾಟೋಯಿಂದ ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ಕೊಂಡ್ವಿ. ಇಲ್ಲೇನಪ್ಪ ಅಂತಂದರೆ ಫುಡ್ ಏನು ಫೆಸಿಲಿಟೀಸ್ ಕೊಡಲ್ಲ ನಿಮಗೆ. ಇದು ಬಂದು ಪರ್ಸನ್ ಆರ್ ಪರ್ ರೂಮ್ 3000 ಅಂತ ಚಾರ್ಜ್ ಮಾಡಿದ್ರು ನಮಗೆ. ಅಲ್ಲಿ ನಾವು
ಆರ್ಡರ್ ಮಾಡ್ಕೊಂಡಿದ್ದು. ಅಲ್ಲಿಂದ ನಿಮಗೆ ಉಡುಪಿಯಿಂದ ಇಲ್ಲಿಗೆ ಬರಬೇಕು ಅಂತಂದರೆ ಮ್ಯಾಕ್ಸಿಮಮ್ 1 ಅವರ್ ತೊಗೊಳುತ್ತೆ. ಸೊ ನೀವು ಯಾರಾದರೂ ಇಲ್ಲಿ ಸ್ಟೇ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿ ಫುಡ್ ಫೆಸಿಲಿಟಿ ಇರಲ್ಲ. ಸೊ ನೀವು ಆರ್ಡರ್ನ ಮಾಡ್ಕೋಬೇಕು. ಅಲ್ಲೆಲ್ಲ ಊಟ ಮಾಡಿ ನಾನು ಅದರದ್ದು ಕ್ಯಾಪ್ಚರ್ ಕೂಡ ಮಾಡ್ಕೊಳಕ್ಕಾಗಿಲ್ಲ, ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಮತ್ತು ಅರ್ಲಿ ಮಾರ್ನಿಂಗ್ ನಾನು 6:15ಗೆ ಎದ್ದು ಕೆಳಗಡೆ ರೆಡಿ ಏನೋ ಸ್ನಾನೇನೂ ಮಾಡಿಲ್ಲ, ಜಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ಮಗು ಕೂಡ ಮಲ್ಕೊಂಡಿದ್ದ, ಅವನೆದ್ರೆ ಮತ್ತೆ ಅವನ್ನ ನೋಡ್ಕೊಳ್ಳೋದಿಷ್ಟೊತ್ತಿಗೆ ಆಗೋಗುತ್ತೆ ಮಕ್ಕಳೆಲ್ಲ ಅಂದ್ಬಿಟ್ಟು ನಾನೇ ಬೇಗ ಬಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಒಂದು ಫನ್ ಅಂತಲೂ ಹೇಳ್ಬೋದು, ಇಲ್ಲ ಏನಂತ ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಎಲ್ಲ ರೀಲ್ಸಲ್ಲೂ ನೋಡಿದ್ದೆ ಆ ಮಡ್ಡಲ್ಲಿ ಫೋನ್ನ ಇಟ್ಬಿಟ್ಟು ರೀಲ್ಸ್ ಮಾಡ್ಕೋತಾರಲ್ವ, ಆ ಥರ ನಾನು ಮಾಡ್ಕೊಳ್ಳೋಣ ಅಂತ. ಸೊ ನಾನು ಸ್ವಲ್ಪನೂ ಬ್ರೈನ್ ಯೂಸ್ ಮಾಡ್ದಿರ ಫೋನ್ನ ಹಾಗೆ ಮಡ್ಡಲ್ಲಿ ಇಟ್ಬಿಟ್ಟು ರೀಲ್ಸ್ ಎಲ್ಲ ಮಾಡಿಕೊಂಡೆ. ಬಟ್ ಲಾಸ್ಟ್ಗೆ ಏನಾಯಿತು ಅಂತಂದರೆ ಚಾರ್ಜರ್ ಹಾಕೋ ಪಾಯಿಂಟಲ್ಲಿ ಮಡ್ಡೆಲ್ಲ ಹೋಗಿ ನನ್ನ ಫೋನ್ ಚಾರ್ಜ್ ಕೂಡ ಆಗದೆ ಇರೋ ಥರ ಮಾಡಿಕೊಂಡು 2 to 3 days ಫೋನ್ ಆನ್ ಕೂಡ ಆಗಿಲ್ಲ, ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಹೋಗೋವರೆಗೂ. ಸೊ ಈಗ ಇಳಿತಾ ಇದ್ದೀನಿ. ತುಂಬ ಅಂದರೆ ಪ್ರೈವೇಟ್ ಬೀಚಸ್ ಅಂದರೆ ನಿಮಗೆ ಈ ಥರ ಕ್ಲೌಡ್ ಇರಲ್ಲ, ತುಂಬ ಆರಾಮಾಗಿ ನೀವು ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ವಾಕ್ ಮಾಡ್ಬೋದು, ಮತ್ತು ರೀಲ್ಸ್ ಮಾಡ್ಕೋಬೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಎಲ್ಲ ಮಾಡ್ಕೋಬೋದು. ಸೊ ನಾನು ಹೋಗಿ ಸ್ವಲ್ಪ ಎಲ್ಲ ಆಡಿ ಮತ್ತು ನನ್ನ ಕಸಿನ್ಸ್ದು ಸ್ವಲ್ಪ ವೀಡಿಯೋಸ್ ಮಾಡಿಕೊಟ್ಟು ಫೋಟೋಸ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಅವ್ರ ಜೊತೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಳ್ಳೋಷ್ಟೊತ್ತಿಗೆ ಟೈಮ್ 8:30 ಆಗೋಯಿತು. ಅರ್ಲಿ ಮಾರ್ನಿಂಗ್ ಬರೋಷ್ಟೊತ್ತಿಗೆ ಇಷ್ಟು ಬಿಸಿಲಿತ್ತು, ನೋಡ್ತಾ ಇರ್ಬೋದು ನೀವು. 6 o'clockಗೆ ಇಷ್ಟು ಬಿಸಿ ಇತ್ತು. ಇನ್ನೂ ಲೇಟ್ ಅಂತ ಹೇಳಿದರೆ ತುಂಬ ಬಿಸಿಲೇ ಆಗೋಗ್ಬಿಡೋದು, ಬೆಳಕಾಗೋಷ್ಟೊತ್ತಿಗೆ ಈ ಥರ ಇದೆ. ಅಲ್ಲಿಂದ ನಾನು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಮುರುಡೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಫ್ರೆಶ್ ಅಪ್ ಎಲ್ಲ ಆಗಿ ಮುರುಡೇಶ್ವರ ಟೆಂಪಲ್ಗೆ ಹೋದ್ವಿ. ಬಟ್ ಅಲ್ಲಿ ಏನಪ್ಪ ಆಯಿತು ಅಂತಂದರೆ ನಾವು ಹೋಗೋ ಟೈಮ್ಗೆ ಕ್ಲೋಸ್ ಇತ್ತು ಟೆಂಪಲ್ಲು. ಬಟ್ ಹೋಗಿದ್ವಿ ಮುರುಡೇಶ್ವರ್ಗೆ, ನಾನು ಅದ್ರದ್ದು ವ್ಲಾಗ್ ಮಾಡಿಲ್ಲ, ಬಿಕಾಸ್ ಆಲ್ರೆಡಿ ಹೇಳಿದ್ನಲ್ಲ ನನ್ನ ಫೋನ್ ಬಂದು ಸ್ವಿಚ್ ಆಫ್ ಆಗೋಗಿತ್ತು, ಅದು ಚಾರ್ಜಿಂಗ್ ಹಾಕ್ಕೊಳಕ್ಕೆ ಕೂಡ ಆಗ್ತಾ ಇರಲಿಲ್ಲ 2 days. ಸೊ ನಾನು ಜಾಸ್ತಿ ವ್ಲಾಗ್ ಕೂಡ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿಂದ ಮತ್ತೆ ನಾವು ಬಂದು ಇದಕ್ಕೆ ಹೊನ್ನಾವರಕ್ಕೆ ಹೋದ್ವಿ. ಇದು ಬಂದು ಮಲ್ಪೆ ಬೀಚಿಗೆ ನಾವು ಏನು ಹೋಗಿದ್ವಲ್ಲ ಅದರದ್ದೇ ವ್ಲಾಗ್ ಅಂದರೆ ವಿಡಿಯೋ ಇದು. ಅಲ್ಲಿ ಅದು ಬೆಲೂನ್ ಥರ ನಿಮಗೆ ಒಂದು ಪ್ಲ್ಯಾಸ್ಟಿಕ್ದು ಇಕ್ಕಿರ್ತಾರೆ, ಅದರಲ್ಲಿ ಒಂದು ಟೈಮ್ಗೆ 5 members, ತುಂಬ ಮಜಾ ಕೊಡುತ್ತೆ ಅದು. ಬಟ್ ತುಂಬ ಹೆಂಗಂದರೆ ಹಂಗೆ ತಿರುಗಿಸುತ್ತೆ, ಅದನ್ನು ಹತ್ತೋ ಒಂದು ಕೆಪಾಸಿಟಿ ಇರಬೇಕಷ್ಟೇ ನಿಮಗೆ. ಬಟ್ ನನಗೆ ಇಷ್ಟ ಆಯಿತು. ಇದಕ್ಕೆ 200 per person ಏನೋ ಚಾರ್ಜ್ ಮಾಡ್ತಾರೆ ನಿಮಗೆ. ಪ್ರತಿಯೊಂದು ಗೇಮ್ಸ್ಗೆ ಕೂಡ ಇಲ್ಲಿ ನಿಮಗೆ ಮಲ್ಪೆ ಬೀಚಲ್ಲಿ ಚಾರ್ಜಿಂಗ್ ಏನೇ ಬನಾನಾ ರೈಡ್ಗಿರ್ಬೋದು, ಇದಕ್ಕಿರ್ಬೋದು, ಮತ್ತು ಪ್ಯಾರಾಸ್ಲೈಡಿಂಗ್ ಇರ್ಬೋದು, ಏನೇ ಒಂದು ಆ್ಯಕ್ಟಿವಿಟಿ ನೀವು ಮಾಡಬೇಕು ಅಂತಂದ್ರೂ ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ. ಪ್ಯಾರಾಸ್ಲೈಡಿಂಗ್ ಬಂದು ನಿಮಗೆ 1000 per person ಮಾಡ್ತಾರೆ. ಬೇರೆದೆಲ್ಲ ಬನಾನಾ ರೈಡ್ ಬಂದು 400, ಮತ್ತು ಆ ಥರ ಇನ್ನೂ ತುಂಬಾ ಬೋಟಿಂಗ್ ಇತ್ತು, ಇನ್ನೂ ಯಾವುದ್ಯಾವುದೋ ಇದೆ, ಎಲ್ಲದಕ್ಕೂ ನಿಮಗೆ ಚಾರ್ಜ್ ಮಾಡ್ತಾರೆ. ಇನ್ನೇನು ಜಯ ಬಾರ ಇಲ್ಲಿ ಮಟ್ಬೇಕಾಗ್ತೀನಿ. ಅಸ್ಮಿತಾ ಅವ್ನು ಕರ್ಕೊಂಬ. ಹಂಗಾಗ್ಬೇಡ. ಜಯ ಬಾರ ಮಟ್ಬೇಕಾಗ್ತೀನಿ. ಅಲ್ಲಿಂದ ನಾವು ಈಗ ಹೊನ್ನಾವರಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇಲ್ಲಿ ಮಿಡಲಲ್ಲಿ ನಿಮಗೆ ಫುಲ್ ಲಂಚ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ಎಲ್ಲ ನಾವು ಹೋಗಿದ್ವಿ. ವೀಡಿಯೋಸ್ ಕ್ಯಾಪ್ಚರ್ ಮಾಡಿರಲಿಲ್ಲ ನಾನು. ಅದು ಎಷ್ಟಾಗುತ್ತೆ ಅಷ್ಟು ಅಲ್ಲಿಂದ ನನ್ನ ಹಸ್ಬೆಂಡ್ ಫೋನಲ್ಲಿ ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡು ವ್ಲಾಗಿಗೆ ಹಾಕ್ತಾ ಇರೋದು. ಬಿಕಾಸ್ ಅವ್ರು ಸಿಕ್ಕಿದಾಗ ನನ್ನ ವ್ಲಾಗ್ ಅಂದರೆ ನನ್ನ ಫೋನ್ ಇದ್ದಿದ್ರೆ ಅದು ಒಂಥರ ಆರಾಮಾಗಿ ತೆಕ್ಕೋಬೋದು. ಅವ್ರು ಯಾವಾಗ ಇರ್ತಾರೆ ಆವಾಗ ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗುತ್ತೆ. ಹೊನ್ನಾವರದಲ್ಲಿ ನಾವು ಕವರ್ ಮಾಡಿರೋದು ಪ್ಲೇಸಸ್ ಅಂತಂದರೆ ಮ್ಯಾಂಗ್ರೋವ್ ಫಾರೆಸ್ಟ್, ಮತ್ತು ಶರಾವತಿ ಬ್ಯಾಕ್ ವಾಟರ್, ಇಕೋ ಬೀಚ್, ಮತ್ತು ಇನ್ನೊಂದು ಪಾರ್ಕ್ ಅಂತ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ, ಅಂದರೆ ಪ್ಲೇಸಸ್ ತುಂಬ ಚೆನ್ನಾಗಿದೆ ನಿಮ್ಗೆ ಹೊನ್ನಾವರದಲ್ಲಿ. ಶರಾವತಿ ಬ್ಯಾಕ್ ವಾಟರಲ್ಲಿ ಏನಪ್ಪ ಅಂತಂದರೆ ನೀವು ತುಂಬ ಮಾತಾಡಿ ಮತ್ತು ಗೊತ್ತಿರೋರನ್ನ
ನೀವು ಬೋಟಿಂಗ್ ಕರ್ಕೊಂಡೋದ್ರೆ ತುಂಬ ಚೆನ್ನಾಗಿ ಎಲ್ಲ ಕವರ್ ಮಾಡಿಕೊಡ್ತಾರೆ. ಇಲ್ಲಾಂದರೆ ಜಸ್ಟ್ ಒಂದು ರೈಡಿಗೆ ಕರ್ಕೊಂಡೋಗಿ ಮತ್ತೆ ರಿಟರ್ನ್ ಕರ್ಕೊಂಬರ್ತಾರೆ ಅಷ್ಟೇ. ನಿಮಗೆ ಆ ಮ್ಯಾಂಗ್ರೋವ್ ಟ್ರೀಸ್ ಏನಿರುತ್ತೆ ಹೊನ್ನಾವರದಲ್ಲಿ ಅದ್ರ ಮಧ್ಯ ಕರ್ಕೊಂಡೋಗ್ಬೇಕು. ಅದಿದ್ದರೆ ಫಸ್ಟ್ ನಾವು 2 ಟೈಮ್ಸ್ ಹೋದ್ವಿ. ಬಿಕಾಸ್ ನಮಗೆ ಫಸ್ಟ್ ಟೈಮ್ ಹೋದಾಗ ಅವ್ರು ಏನಕ್ಕೂ ಕರ್ಕೊಂಡೋಗಿಲ್ಲ, ಜಸ್ಟ್ ಒಂದು ರೈಡ್ ಕರ್ಕೊಂಡೋಗಿ ಕರ್ಕೊಂಬಂದುಬಿಟ್ರು. ಸೊ ಮತ್ತೆ ನಾವು ನೆಕ್ಸ್ಟ್ ಡೇ ಎಗೇನ್ ನಾವು ಶರಾವತಿ ಬ್ಯಾಕ್ ವಾಟರ್ಸ್ಗೆ ಹೋಗಿದ್ವಿ. ಅದು ತುಂಬಾ ಚೆನ್ನಾಗಿ ತೋರಿಸಿದ್ರು ಅಂತ ಹೇಳ್ಬೋದು. ಸೊ ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನಾವು ಹೋಗಿದ್ದ ಟೈಮಲ್ಲಿ ಇಲ್ಲಿ ಸನ್ಸೆಟ್ ಕೂಡ ಆಗ್ತಿತ್ತು. ಸೊ ತುಂಬ ಚೆನ್ನಾಗಿತ್ತು. ನೀವು ಆಲ್ಮೋಸ್ಟ್ ಎಲ್ಲ ಒಂದು ಬೀಚಸ್ಗೆ ಸನ್ರೈಸ್ ಇಲ್ಲ ಸನ್ಸೆಟ್ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಹೆಂಗೆ ಎತ್ತಾಗ್ತಾ ಇರುತ್ತೆ. ತುಂಬ ಭಯ ಆಗುತ್ತೆ. ನಾನು ಹೋಗೋಣ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಆಗಿಬಿಟ್ಟೆ. ಮತ್ತು ಎಕೋ ಬೀಚ್ ಕೂಡ ಅಷ್ಟೇ, ನಿಮ್ಗೆ ಅಷ್ಟೇ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಎಕೋ ಬೀಚ್ ಇಷ್ಟ ಆಯಿತು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಮಲ್ಪೆ ಬೀಚ್ಗಿಂತ ಅಂತ ಹೇಳ್ಬೋದು ಹೊನ್ನಾವರದಲ್ಲಿ. ಮತ್ತು ಮ್ಯಾಂಗ್ರೋವ್ ಫಾರೆಸ್ಟ್ ಕೂಡ ಅಷ್ಟೇ, ನೀವು ವಾಕ್ ಆರಾಮಾಗಿ ಈವ್ನಿಂಗ್ ಟೈಮ್ಸು ಒಂದು ತಂಪಾಗಿ ಗಾಳಿ ಬರುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸಸ್ ಹೊನ್ನಾವರ. ಯಾರಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಹೋಗ್ಬೋದು. ಬಟ್ ಈಗ ಸಮ್ಮರ್ ಸ್ವಲ್ಪ ಬಿಸಿ ಜಾಸ್ತಿ ಇದೆ. ನೆಕ್ಸ್ಟ್ ಯಾವಾಗಾದರೂ ಹೋಗ್ಬೋದು. ಇದೇ ರೀತಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ.